ಬಂಗಾರಿ, ಓ ನಮ್ಮ ಮುದ್ದು, ಓ ನಮ್ಮ ಮಗಳು, ಓನ್ ಮಾಡ್ತೈತೆ ನನ್ನ ಬಂಗಾರ. ಓನ್ ಮಾಡ್ತಿದ್ದೀಯಮ್ಮ ಚಿನ್ನಿ ಬಂಗಾರಿ. ಅಮ್ಮ ಮಲ್ಕೊಂಡಿದ್ದಾಳೆ, ಅಮ್ಮ ರೆಸ್ಟ್ ಮಾಡಲಿ. ಮಾಮ ಬಂದಿದ್ದಾನಂತೆ ಕಣಪ್ಪ ನಿನ್ನ ನೋಡೋದಿಕ್ಕೆ. ನೀನು ಸೋದ್ರ ಮಾವ ಬಂದಿದ್ದಾನೆ. ಅಮ್ಮ ಸ್ವಾಮಿ ಬಾರಪ್ಪ ಬಾ. ಅಲ್ಲೆಲ್ಲೆಲ್ಲೆಲ್ಲೆ ನನ್ನ ಸೊಸೆ ಮುದ್ದು, ಕೊಡಮ್ಮ ಇಲ್ಲಿ ಮಗುನ. ಅಮ್ಮ ನೋಡೋದಿಕ್ ಸೇಮ್ ನಮ್ ಗೀತನ್ ತರನೇ ಇಲ್ವಾ ಮುಖ? ಹೌದು ಕಣೋ, ಸೇಮ್ ಗೀತನ್ ಥರನೇ ಇದೆ. ಮೂಗ್ ನೋಡು, ಸೇಮ್ ಗೀತನ್ ಥರನೇನೆ. ಗೀತನ್ನೇ ಪಡಿ ಹಚ್ಚು ಒತ್ಕೊಂಡೇ ಒತ್ಬಿಟ್ಟಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಅಣ್ಣ ಹೇಗಿದೆಯಾ ಅಣ್ಣ? ಚೆನ್ನಾಗಿದೆಯಾ? ಅಯ್ಯಯ್ಯೋ, ಯಾಕಮ್ಮ ಕುತ್ಕೋತಾ ಇದೀಯಾ? ಮಲ್ಕೋ ಮಲ್ಕೋ, ರೆಸ್ಟ್ ಮಾಡ್ಬೇಕಲ್ವಾ ನೀನು ಈ ಟೈಮಲ್ಲಿ? ಪರವಾಗಿಲ್ಲ ಅಣ್ಣ. ಅದಕ್ಕೆ ಎಲ್ಲಿ ಅಣ್ಣ? ಏನು ಪರವಾಗಿಲ್ಲ, ಮಲ್ಕೋ ಗೀತ. ನೀನು ಏನೊಳ್ಳೆ ಬಾಳಂತಿ ಅನ್ನೋ ಲೆಕ್ಕದಲ್ಲಿದೆಯಾ ನೀನು? ನಿನಗೆ ಇಲ್ಲಲ್ಲ, ನಮ್ಮೂರಿಗೆ ಬತ್ತೀಯಲ್ಲ, ಅಲ್ಲಿ ತೋರಿಸ್ತೀನಿ ನಿನ್ಗೆ ಏನು ಅಂತ. ಇಲ್ಲಿ ಸುಮ್ಮನೆ ನಿಮ್ಮ ಅತ್ತೆ ಮಾವನ ಮುಂದೆ ಎಲ್ಲ ಯಾಕೆ ಮಾತಾಡಬೇಕು? ನಾನು ಅವತ್ತಿಂದ ಹೇಳ್ತಾನೆ ಇದ್ದೀನಿ. ಏನು ಹೇಳಿದ ಮಾತು ಒಂದು ಮಾತು ಕೇಳ್ತಾ ಇದೀಯಾ ನೀನು? ಸರಿ, ಏನು ಮಲ್ಕೋಬೇಕಲ್ವ ಏನಮ್ಮ? ಮಲ್ಕೋತೀನಿ ಬಿಡು. ರಮ್ಯಾ, ನಾನು ಅದೆಲ್ಲ ತಗೊಂಬಂದಿದ್ದೀನಲ್ಲ, ಅದೆಲ್ಲ ತಗೊಂಬ ಹೋಗು. ಏನಪ್ಪ, ಏನು ತಂದಿದೀಯಾ? ಅಯ್ಯೋ ಅತ್ತೆ, ಏನಿಲ್ಲ, ಬಟ್ಟೆ ಮತ್ತೆ ಕಾಲ್ಗೆಜ್ಜೆ ತಗೊಂಬಂದಿದ್ದಾರೆ, ಅದನ್ನೇ ತಗೊಂಬ ಹೋಗು ಅಂತ ಹೇಳ್ತಿದ್ದಾರೆ. ಅಣ್ಣ ಅದೆಲ್ಲ ಯಾಕೆ ತರಬೇಕಿತ್ತು ನೀನು? ಏನಮ್ಮ ಗೀತಾ ಈ ಥರ ಹೇಳ್ತಾ ಇದೀಯಾ? ಮೊದಲನೇ ಸರಿ ಮಗು ನೋಡೋದಿಕ್ಕೆ ಬರ್ತಾ ಇದೀವಿ, ಬರೀ ಕೈಯಲ್ಲಿ ಬರೋಕ್ಕಾಗುತ್ತೆ ಹೇಳು? ಅದರಲ್ಲೂ ಸೋದ್ರ ಮಾವ ಸೊಸೆಗೆ ಏನು ಬೇಕೋ ಅದನ್ನು ತಗೊಂಬಂದಿದ್ದಾರೆ ಅಷ್ಟೇ. ಇರಿ, ಈಗಲೇ ಹೋಗಿ ತಂದ್ಬಿಡ್ತೀನಿ. ಕಾಲ್ಗೆಜ್ಜೆ ತಗೊಂಬಂದೇನಪ್ಪ? ಹ್ಞೂ ಅಮ್ಮ, ಬರೀ ಕೈಯಲ್ಲಿ ಏನು ಬರೋದು ಅಂತ ಹೇಳ್ಬಿಟ್ಟು ಕಾಲ್ಗೆಜ್ಜೆ ತಗೊಂಬಂದೆ. ಅಯ್ಯೋ ಬೇಡವಾಗಿತ್ತು ಕಣೋ, ಅಲ್ಲೇ ಊರಿಗೆ ಬಂದ್ಮೇಲೆ ಅಲ್ಲೇ ಕೊಡ್ಸಿರಾಯ್ತಿರ್ಲಿಲ್ವಾ? ಏನಮ್ಮ ನೀನು ಹಾಗೆ ಹೇಳ್ತೀಯಲ್ಲ? ಏನು ನನ್ನ ಸೊಸೆಗೆ ನಾನು ತರೋತಪ್ಪ? ಏನೋ ನನಗೆ ತರಬೇಕು ಅನ್ನಿಸ್ತು. ದೇವರು ನನಗೆ ಒಂದು ಕಾಲ್ಗೆಜ್ಜೆ ಕೊಡಿಸೋ ಅಷ್ಟು ಶಕ್ತಿ ಕೊಟ್ಟಿಲ್ವಾ ಹೇಳು? ಅಷ್ಟು ಕೊಟ್ಟಿದ್ದಾನೆ, ಅದಕ್ಕೆ ತಗೊಂಬಂದೆ. ಸರಿ ಸರಿ ಬಿಡಪ್ಪ, ಹೋಗ್ಲಿ. ಅತ್ತೆ ನೋಡಿ ಅತ್ತೆ, ಇದೆ ಕಾಲ್ಗೆಜ್ಜೆ. ಸ್ವಾಮಿ ಏನಪ್ಪ ಇದು, ಇಷ್ಟು ದೊಡ್ಡ ದೊಡ್ಡ ಗೆಜ್ಜೆಗಳು ತಗೊಂಬಂದ್ಬಿಟ್ಟಿದ್ಯಾ? ಅದು ಸುತ್ತ ಗೆಜ್ಜೆ ತಂದಿದ್ಯಾ? ಹ್ಞೂ ಅಮ್ಮ, ಈಗ ಹಾಕ್ಲಿಲ್ಲ ಅಂತಂದ್ರು ಸ್ವಲ್ಪ ದೊಡ್ಡಳಾದಗಾರು ಹಾಕಿದ್ರೆ ಮನೆ ತುಂಬ ಜಲ್ 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 ಅಂತ ಓಡಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವೇನಮ್ಮ? ಅದಕ್ಕೆ ಇದೇ ತಗೊಂಬಂದೆ. ಇನ್ನೂ ಚಿಕ್ಕ ಚಿಕ್ಕದೆಲ್ಲ ಇತ್ತು, ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ. ಯಾಕಮ್ಮ ಇಷ್ಟ ಆಗಲಿಲ್ವ ನಿನಗಿದು? ನಾನು ರಮ್ಯಾ ಕೇಳಿದೆ, ರಮ್ಯಾ ಚೆನ್ನಾಗಿದೆ ಅಂತ ಹೇಳಿದ್ಲಲ್ಲ. ಚೇಚೆ ಹಂಗೇನಿಲ್ಲಪ್ಪ, ಇಷ್ಟ ಆಯ್ತು, ತುಂಬ ಚೆನ್ನಾಗಿದೆ ಗೆಜ್ಜೆ. ಅಲ್ಲ ಈಗಲೇ ಇಷ್ಟು ದೊಡ್ಡ ಗೆಜ್ಜೆ ಬೇಕಾಗಿಲ್ವೇನೋ ಅಂತ ಹಂಗಂದೆ. ಇರ್ಲಿ ಬಿಡು, ಚೆನ್ನಾಗೈತೆ. ಇಷ್ಟೇ ಅಲ್ಲ ಅತ್ತೆ, ಇನ್ನು ಬಟ್ಟೆಗಳೆಲ್ಲ ತಗೊಂಬಂದಿದ್ದೀವಿ. ಅತ್ತೆ ಇಲ್ಲಿ ನೋಡಿ ಅತ್ತೆ, ಈ ಫ್ರಾಕ್ ಹೇಗಿದೆ? ಇದು ಫುಲ್ ಕಾಟನ್ ಅಂತೆ. ಈಗ ಮಗುಗೆ ಕಾಟನ್ ಬಟ್ಟೆಗಳೇ ಹಾಕಬೇಕಲ್ವಾ, ಹಾಗಾಗಿ ಕಾಟನ್ ಡ್ರೆಸ್ಸೇ ಆಯ್ಕೊಂಡು ತಗೊಂಬಂದೆ. ಇದು ಹೇಗಿದೆ ನೋಡಿ? ಹ್ಞೂ ಅಮ್ಮ, ಎಲ್ಲ ಸೆಲೆಕ್ಷನ್ ಇವಳದೆ ನೋಡು. ಬಟ್ಟೆ ಮೆತ್ತಗೈತೆ, ಚೆನ್ನಾಗೈತೆ ಕಣಪ್ಪ ಬಟ್ಟೆ. ಅಮ್ಮ ಎಲ್ಲಿ ನನಗೂ ಕೊಡಮ್ಮ, ನೋಡ್ತೀನಿ. ಗೀತಾ ನೀನು ಮಲ್ಕೋ, ಎಲ್ಲ ನೀನು ನೋಡುವಂತೆ ಆಮೇಲೆ ಕೊಡ್ತೀನಿ. ನಾನು ನೋಡ್ತಾ ಇದ್ದೀನಿ, ನೀನು ಮಲ್ಕೋ ಸುಮ್ಮನೆ. ನಾನು ನೋಡ್ತಾನೆ ಇದ್ದೀನಿ, ಏನು ಮನೆಗೆ ಬಂದಾಗಿಂದನೂ ಮಾಡ್ತಾಳೆ, ಕೂತಂಗೆ ಎತ್ತಾಳೆ, ಮಲ್ಕೊಳ್ಳೋದೇ ಇಲ್ಲ ಕಣಮ್ಮ ರಮ್ಯಾ. ಅದಕ್ಕೆ ಇವತ್ತು ಬೈದು ಮಲಗಿಸಿದ್ದೀನಿ ನೋಡು. ಹಾಂ ಹೌದು ಗೀತಾ, ಈ ಟೈಮಲ್ಲಿ ನೀನು ಆದಷ್ಟು ರೆಸ್ಟಲ್ಲೇ ಇರಬೇಕು. ಅತ್ತೆ ಈ ಬಟ್ಟೆ ನೋಡಿ ಅತ್ತೆ, ಇದು ಪಾರ್ಟಿ ವೇರ್ ಥರ ಚೆನ್ನಾಗಿದೆ. ನನಗೆ ಈ ಡ್ರೆಸ್ ತುಂಬ ಇಷ್ಟ ಆಯಿತು ಅತ್ತೆ, ಅದಕ್ಕೆ ತಗೊಂಡೆ. ಚೆನ್ನಾಗಿದೆ ಕಣಮ್ಮ, ಇದು ಚೆನ್ನಾಗಿದೆ. ಆದರೆ ಇದು ಅಷ್ಟು ಸಾಫ್ಟ್ ಏನಿಲ್ಲ ಅಲ್ಲ, ಡಿಸೈನ್ ಎಲ್ಲ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. ಈಗ ಮಗುಗೆ ಹಾಕಿದ್ರೆ ಸ್ವಲ್ಪ ಹಿಂಸೆ ಆಗುತ್ತಾ ಏನೋ. ಅತ್ತೆ ಇದಿನ್ನ 2 ವರ್ಷದವರೆಗೂ ಹಾಕ್ಬೋದಂತೆ, ಅವ್ರು ಹೇಳಿದ್ರು ಬಟ್ಟೆ ಅಂಗಡಿನಲ್ಲಿ. ಚೆನ್ನಾಗಿದೆ ತಗೊಳ್ಳಿ ಮೇಡಮ್, ಮಗು ಓಡಾಡೋವರೆಗೂ ಹಾಕ್ಬೋದು. ಈಗ ಸದ್ಯಕ್ಕೆ ಹುಟ್ಟಿರೋ ಮಕ್ಳುಗಳಿಗೆ ಹಾಕೋಕ್ಕಾಗಲ್ಲ ಅಂತ ಅಂದರು. ಈಗ ಹೇಗಿದ್ರು ಗೊತ್ತಲ್ಲ, ಜಾಸ್ತಿ ಮಕ್ಕಳು ಬಟ್ಟೆ ಯೂಸ್ ಮಾಡೋಲ್ವಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡಳತೆನೇ ಇರಲಿ, ಆಮೇಲೆ ಹಾಕ್ಕೊಳ್ಳೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡಳತೆನೇ ತಗೊಂಬಂದು. ಯಾಕತ್ತೆ ಈ ಡ್ರೆಸ್ ನಿಮ್ಗೆ ಇಷ್ಟ ಆಗಲಿಲ್ವಾ? ಚೆನ್ನಾಗಿದೆಯಮ್ಮ, ಚೆನ್ನಾಗಿದೆ. ಗೀತಾ ಅವರತ್ತೆ ನೋಡಿದ್ರೆ ಏನಂತಾರ ಏನೋ, ನಿನ್ನೆ ಅವರು ಬೇಕಾದಷ್ಟು ಬಟ್ಟೆ, ಡೈಪರು, ಅದೆಂತೆಂಥವೋ ಏನೇನೋ ಕ್ರೀಮ್ಗಳು, ಅದೇನೇನೋ ತಂದವ್ರೆ ಕಣೆ ರಮ್ಯಾ. ಅಯ್ಯೋ ಏನು ತಂದವ್ರೆ ಅಂತ ಹೇಳ್ತೀಯಾ? ಅಷ್ಟೊಂದು ಹೊತ್ಕೊಂಬಂದವ್ರೆ ಮೊಮ್ಮಗಳಿಗೆ ಅಂತ ಹೇಳಿ. ಹೌದಾ ಅತ್ತೆ? ಆಗಲೇ ಶಾಪಿಂಗ್ ಎಲ್ಲ ಮಾಡ್ಕೊಂಬಂದ್ಬಿಟ್ರೆ ಅವರು? ಅಯ್ಯೋ ಇಲ್ಲಿಗೆ ಬಂದಮೇಲಲ್ಲ, ಇನ್ನು ಹಾಸ್ಪಿಟಲಲ್ಲಿ ಡೆಲಿವರಿ ಆಯಿತು ಅಂತ ವಿಚಾರ ಗೊತ್ತಾಗಿದ್ದೆ ತಡ. ಗಂಡ ಹೆಂಡತಿ ಇಬ್ಬರು ಹೋಗಿದ್ದೆ, ಎಲ್ಲನೂ ತಗೊಂಬಂದ್ಬಿಟ್ರು ಕಣೆ ರಮ್ಯಾ. ಹೌದಾ? ನೋಡಿ ಹೆಂಗೆ ಮೊಮ್ಮಗಳಿಗೆ ಅಂತೇಳಿ ಎಲ್ಲ ತಗೊಂಬಂದಿದ್ದಾರೆ. ಆದರೂ ನಮ್ಮ ಗೀತಾ ಭಾಳ ಅದೃಷ್ಟ ಮಾಡಿದ್ಲು ಅತ್ತೆ. ಮತ್ತೆ ಹೇಳ್ತೀಯಲ್ಲ. ನಮ್ಮ ಅತ್ತೆ ಇಲ್ಲೇ ಕೂತಿದ್ದಾರೆ. ಅತ್ತೆ ನಿಮಗೆ ಕಾಫಿ ತಗೊಂಡು ಬರಲಾ? ಕಾಫಿ ಗಿಫಿ ಏನು ಬೇಡಮ್ಮ. ಅತ್ತೆ ಯಾಕೆ ಒಬ್ಬರೇ ಕುತ್ಕೊಂಡಿದ್ದೀರಾ? ನನ್ನ ಕರೆದಿದ್ರೆ ನಾನು ಬರ್ತಾ ಇದ್ದೆ ತಾನೇ. ನಿಮಗೆ ಬೋರ್ ಆಗಲ್ವಾ ಅತ್ತೆ ಒಬ್ಬರೇ ಕುತ್ಕೊಳ್ಳೋದಕ್ಕೆ?
ಹಾಗೇನಿಲ್ಲಪ್ಪ, ಇವಾಗ ತಾನೇ ಮೊಬೈಲಲ್ಲಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ರೀಲ್ಸ್ ನೋಡ್ತಾ ಇದ್ದೆ. ಸೊ ತುಂಬ ಬೋರ್ ಆಗ್ತಿತ್ತಮ್ಮ. ಅದಕ್ಕೆ ಸೈಡ್ಗೆ ಇಟ್ಬಿಟ್ಟು ಆರಾಮಾಗಿ ಸ್ವಲ್ಪ ಹೊತ್ತು ಹಂಗೆ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋಣ ಅಂತ ಕೂತಿದ್ದೆ ಅಷ್ಟೇ. ಅಂದಾಗೆ ಪ್ರವೀಣ ಹೋದ್ನಾ? ನಿಮ್ಮ ಮಾವ ಏನೋ ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ಹಂಚ್ಬೇಕು, ತುಂಬ ಲೇಟ್ ಆಗ್ತಾ ಇದೆ, ಬೇಗ ಬೇಗ ಹಂಚಿಸ್ಬೇಕು ಅಂತ ಹೇಳ್ತಾ ಇದ್ರು. ಹಾಂ ಅತ್ತೆ, ಅವರು ಹೋದ್ರು, ಇವಾಗ ಹೋದ್ರು. ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋಣ ಅಂತ ಬಂದೆ ಅತ್ತೆ. ಏನು ವಿಷಯನೋ ಮಮ್ಮಿ? ಹಾಂ ಹೇಳಮ್ಮ ನಿಧಿ. ಮಮ್ಮಿ, ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಕಾರ್ಡ್ ಹಂಚೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಒಬ್ಬಳೇ ಹೋಗ್ತಾ ಇದೀಯಾ? ಬೇಡಮ್ಮ, ಒಬ್ಬಳೇ ಏನಕ್ಕೆ ಹೋಗ್ತೀಯಾ? ನಿಮ್ಮ ಅಣ್ಣ ಫ್ರೀ ಮಾಡ್ಕೊಂಡ್ರೆ ನಿಮ್ಮ ಅಣ್ಣನ ಕರ್ಕೊಂಡು ಹೋಗುವಂತೆ ಬಿಡು. ಮಮ್ಮಿ, ಅಣ್ಣ ತುಂಬ ಬ್ಯುಸಿ ಇದ್ದಾನೆ, ನಾನು ಅವನ ಹತ್ರ ಆಲ್ರೆಡಿ ಕೇಳಿದ್ದೀನಿ. ಅಲ್ಲ ಮಮ್ಮಿ, ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿ ಕಾರ್ಡ್ ಕೊಟ್ಟು ಬರ್ತೀನಿ ಅಷ್ಟೇ. ನಾನೇನು ಎಲ್ಲ ಕಡೆ ಊರು ಸುತ್ತಕ್ಕೆ ಹೋಗ್ತಾ ಇಲ್ವಲ್ಲ, ಎಲ್ಲರೂ ಇಲ್ಲೇ ಸರೌಂಡಿಂಗಲ್ಲೇ ಇದ್ದಾರೆ ತಾನೇ. ಬೇಡ ಅಂತಂದರೆ ನಿನಗೆ ಬೇಜಾರಾಗುತ್ತೆ. ಸರಿ ನಮ್ಮ, ಆಯಿತು, ಹೋಗ್ಬಿಟ್ಟು ಬಾ. ಸರಿ ಮಮ್ಮಿ, ಆಯಿತು. ಹಾಗೆ ಮಮ್ಮಿ, ಸಾಯಂಕಾಲ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಚಂದು ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರನ್ನ ಮೀಟ್ ಮಾಡಿಕೊಂಡು ಸ್ವಲ್ಪ ಲೇಟಾಗಿ ಬರ್ತೀನಿ, ಅಂದರೆ 5:30 6 o'clock ಇದ್ದರೆ ಮನೆಗೆ ಬಂದುಬಿಡ್ತೀನಿ. ಓ ಹೌದಾ ನಿಧಿ, ಚಂದು ಅವ್ರು ಮೀಟ್ ಮಾಡೋದಕ್ಕೆ ಬರ್ತಾ ಇದ್ದಾರಾ? ಸರಿ ಸರಿ, ಹಂಗಿದ್ರೆ. ಅಂದಾಗೆ ನಿನ್ನ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಕೊಟ್ಟಿದೆಯಲ್ಲ, ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದೀಯಾ? ಇಲ್ಲ ಅದಕ್ಕೆ ಸ್ಟಿಚಿಂಗ್ ಕೊಟ್ಟಿದ್ದೀನಿ, ಬಟ್ ಅಲ್ಲಿ ಹೋಗೋದಕ್ಕೆ ನನಗೆ ಆಗೇ ಇಲ್ಲ. ನೋಡ್ತೀನಿ, ಆದರೆ ಸಾಯಂಕಾಲ ಹೋಗಿ ಇಸ್ಕೊಂಡೇ ಬಂದ್ಬಿಡ್ತೀನಿ. ಅಯ್ಯೋ, ನೀನು ಅಷ್ಟೆಲ್ಲ ಯಾಕೆ ತೊಂದರೆ ತಗೊತೀಯಾ? ನಾನೇ ಹೋಗ್ತೀನಿ ಬಿಡು, ನಾನೇ ಹೋಗಿ ಇಸ್ಕೊಂಬರ್ತೀನಿ. ಅದು ಸ್ಲಿಪ್ ಏನಾದರೂ ಇದ್ದರೆ ನನ್ನ ಕೈಲಿ ಕೊಟ್ಟಿರು. ಅಂದಾಗೆ ನನಗೆ ಒಬ್ಬರು ಮೆಹಂದಿ ಆರ್ಟಿಸ್ಟು ತುಂಬ ಪರಿಚಯ ಇರೋರು ಇದ್ದಾರೆ, ತುಂಬ ಚೆನ್ನಾಗಿ ಮೆಹಂದಿ ಬಿಡ್ತಾರೆ. ನೀನು ಹ್ಞೂ ಅಂತ ಅಂದರೆ ಬೇಕಿದ್ರೆ ನಾನು ಅವ್ರದ್ದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನಾನು ಅದನ್ನು ನಿನಗೆ ಶೇರ್ ಮಾಡಿರ್ತೀನಿ, ನೀನು ಅದ್ರಲ್ಲಿ ಚೆಕ್ ಮಾಡು. ತುಂಬ ಚೆನ್ನಾಗಿ ಮೆಹಂದಿ ಬಿಡ್ತಾರೆ ಕಣೆ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಅವ್ರ ಡಿಸೈನ್ಸ್ ಅಂತೂ ಬಾ ಸೂಪರಾಗಿರುತ್ತೆ. ನೀನು ಅವ್ರ ಕಡೆ ಬಿಡಿಸ್ಕೊತೀಯಾ? ನಾನು ಹೇಳ ಅವ್ರಿಗೆ ಮೆಹಂದಿನ? ಹಾಂ ಅದಕ್ಕೆ ನೀವು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನನಗೆ ಸೆಂಡ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ದು ಪೇಜ್ ಇದೆ ಅಂದ್ರಲ್ಲ, ಅದ್ರ ಲಿಂಕ್ ಕೂಡ ನನಗೆ ಕಳಿಸ್ಕೊಡಿ. ನಾನೆಲ್ಲ ಚೆಕ್ ಮಾಡಿ ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ. ನೋಡು ನಿಧಿ, ನೀನೇನಾದರೂ ಅವರು ಇನ್ಸ್ಟಾಗ್ರಾಮ್ ಪೇಜಲ್ಲಿ ವೀಡಿಯೋಸ್ ನೋಡಿದೆ ಅಂತಂದರೆ ಅದಕ್ಕೆ ನನಗೆ ಇವರೇ ಬೇಕು, ಅದಕ್ಕೆ ಇವ್ರು ಬಿಡಿಸಿದ್ರೆ ಮಾತ್ರ ನಾನು ಮೆಹಂದಿ ಬಿಡಿಸ್ಕೊಳ್ಳೋದು ಅಂತ ಹೇಳ್ತೀವಿ. ಅಷ್ಟು ಚೆನ್ನಾಗಿ ಬಿಡಿಸ್ತಾರೆ, ತುಂಬ ಒಳ್ಳೆ ಮೆಹಂದಿ ಆರ್ಟಿಸ್ಟ್ ಅವರು. ಹಾಂ ಸರಿ, ಅದಕ್ಕೆ ಆಯಿತು, ಕಳಿಸ್ಕೊಡಿ. ಮಮ್ಮಿ, ನಾನು ನೋಡ್ತೀನಿ. ಹಾಂ ಸರಿ ನಮ್ಮ, ಆಯಿತು, ಹುಷಾರು. ಹಾಂ ಸರಿ ಮಮ್ಮಿ. ಅತ್ತೆ, ಇತ್ತೀಚೆಗೆ ನಮ್ಮ ನಿಧಿ ಶರ್ಮಿಳನ ಜೊತೆ ಜಾಸ್ತಿ ಮಾತಾಡಲ್ಲ ಅನ್ಸುತ್ತೆ. ಮುಂಚೆ ಎಲ್ಲದಕ್ಕೂ ಶರ್ಮಿಳಕ್ಕ ಅಂದ್ಕೊಂಡು ಫೋನ್ ಮಾಡಿ ಅದು ಇದು ಮಾತಾಡೋಳು. ಇವಾಗೆಲ್ಲ ಫುಲ್ ಕಮ್ಮಿ ಮಾಡಿಬಿಟ್ಟಿದ್ದಾಳೆ ಅಂತ ಅನ್ಕೊತೀನಿ. ಅಯ್ಯೋ, ಕಮ್ಮಿ ಮಾಡೋಕೆ ಎಲ್ಲಿಂದ ಬಂತು? ಅವಳು ಶರ್ಮಿಳಾ ಇಲ್ಲಿಲ್ಲ, ಇವಾಗ ಗಂಡನ ಮನೇಲಿದ್ದಾಳೆ. ಅಲ್ಲಿ ಕೆಲಸ ಕಾರ್ಯ ಅದು ಇದು ಅಂದ್ಕೊಂಡು ಅವಳು ಅಲ್ಲಿರ್ತಾಳಲ್ಲ, ಹಾಗಾಗಿ ಏನು ಇವಳ ಜೊತೆ ಜಾಸ್ತಿ ಮಾತಾಡಲ್ಲ ಅಂತ ಅನ್ಸುತ್ತೆ. ಹೌದಾ ಅತ್ತೆ? ಅಲ್ಲ, ನನಗೆ ವಿಚಾರದ ಬಗ್ಗೆ ಗೊತ್ತೇ ಆಗಿಲ್ಲ ಅತ್ತೆ. ಹಾಗಾದ್ರೆ ಶರ್ಮಿಳಾ ಅವಳ ಗಂಡನ ಮನೆಗೆ ಹೋಗಿದ್ದಾಳಾ? ಹಾಂ ಹೌದು, ಏನೋ ಅವಳ ಗಂಡನೇನೋ ಬಂದು ಕರ್ಕೊಂಡೋದಂತೆ. ನನಗೆ ನಿಮ್ಮ ಮಾವ ಹೇಳಿದ್ರು. ಅಯ್ಯೋ, ಅವಳೆಲ್ಲೋದ್ರೆ ನನಗೇನು, ಅವಳಿಂದ ನನಗೇನಾಗಬೇಕಾಗಿತ್ತು? ನಾನೇನು ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಬಿಡು. ಈಗ ಮದುವೆಗೆಲ್ಲ ಕರೆಯೋದಕ್ಕೆ ಹೋಗ್ಬೇಕಲ್ಲ, ನಿಮ್ಮ ಮಾವ ಹೇಳ್ತಾ ಇದ್ರು, ಒಂದು ಸೀರೆ, ಒಳ್ಳೆ ಸೀರೆ ತಗೊಂಡು ಹೋಗ್ಬಿಟ್ಟು ಕರೆದ್ಬಿಟ್ಟು ಬರೋಣ ಅಂತ ಹೇಳ್ತಾ ಇದ್ರು. ಇನ್ನೇನಮ್ಮ ಬಿಡೋಕ್ಕಾಗದ್ದು, ಸ್ವಂತ ತಂಗಿನೇ ಅಲ್ವಾ, ಹಾಗಾಗಿ ಹೋಗಿ ಬರ್ತೀನಿ. ನನಗೇನು ಹೋಗಿ ಕರೆಯೋ ಮನಸ್ಸೇನಿಲ್ಲ, ಆದರೂ ಏನು ಮಾಡೋದು, ಅನಿವಾರ್ಯ. ನಿಮ್ಮ ಮಾವ ನಾನು ಹೇಳಿದ ಮಾತು ಕೇಳಲ್ವಲ್ಲ, ಹೋಗಿ ಕಾರ್ಡ್ ಕೊಟ್ಟು ಕರೆದ್ಬಿಟ್ಟು ಬರ್ತೀನಿ. ಇನ್ನೇನ ಗಿರೀಶ ಅವನು ಹೆಂಡತಿ ಬಿಟ್ಟು ಕೂತಾನೆ ಮನೆಯಲ್ಲಿ. ಅವ್ರನ್ನೆಲ್ಲ ನೋಡಿದ್ರೆ ನನಗೊಂಥರ ಅನಿಸುತ್ತೆ ಕಣೆ. ನಿಜವಾಗ್ಲೂ ಅವ್ರು ನಮ್ಮನೆ ಫಂಕ್ಷನ್ಗೆ ಬರೋದೇ ಬೇಡ ಅಂತ ನಾನು ಅನ್ಕೊತೀನಿ. ನಿಮ್ಮ ಮಾವ ತಂಗಿ ಮಕ್ಕಳು ಅಂತಂದರೆ ಪ್ರಾಣ ಇಟ್ಕೊಂಡಿದ್ದಾರೆ. ಆ ಶರ್ಮಿಳ ಮನೆಗೂ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ. ನಾನು ಬರಲ್ಲ ಅಂತ ಅಂದರೂ ನಿಮ್ಮ ಮಾವೇನು ಕೇಳಲ್ಲ, ಅದಕ್ಕೆ ಸುಮ್ಮನೆ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಹೌದಾ ಅತ್ತೆ? ಸರಿ ಆಯ್ತು, ಹೋಗಿ ಕೊಟ್ಟು ಬನ್ನಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅತ್ತೆ, ನೀವು ಮೊನ್ನೆ ಒಂದು ಸೀರೆ ತಗೊಂಡ್ರಲ್ಲ ಮದುವೆಗೆ ಅಂತ ಹೇಳಿ, ಆ ಸೀರೆನ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದೀರಾ? ಹಾಂ, ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಬ್ಲೌಸ್ ಸ್ಟಿಚ್ ಆಗಿರ್ಬೋದು ಅನಿಸುತ್ತೆ. ಹೌದಾ ಅತ್ತೆ? ಅಯ್ಯೋ, ನಾನು ನಿಮ್ಗೆ ಹೇಳೋಣ ಅಂದ್ಕೊಂಡು ಕೆಲಸದ ಬಿಸಿನಲ್ಲಿ ಮರ್ತೇ ಬಿಟ್ಟಿದ್ದೆ ಅತ್ತೆ. ನಿಮಗೆ ಈ ಬ್ಲೌಸು ಡಿಸೈನರ್ ಶಾಪ್ ಒಂದು ಪರಿಚಯ ಇತ್ತಲ್ಲ, ಅವ್ರಿಗಿಂತನೂ ನಾನು ರೆಗ್ಯುಲರಾಗಿ ಕೊಡ್ತೀನಲ್ಲ ಅತ್ತೆ, ಅದು ತುಂಬ ಒಳ್ಳೆ ಡಿಸೈನ್ಸ್ ಎಲ್ಲ ಇದೆ. ಈಗ ನಾನು ಮೊನ್ನೆ ನನಗೊಂದು ಸೀರೆ ಕೊಡಿಸಿದ್ರಲ್ಲ, ಅದು ಬ್ಲೌಸ್ ಹೊಲಿಯೋಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಆ ಟೈಮಲ್ಲಿ ಅಲ್ಲಿಗೆ ಹೋದಾಗ ನೋಡ್ತೀನಿ, ಅಬ್ಬಬ್ಬಬ್ಬ ಎಂತೆಂಥ ಡಿಸೈನ್ಗಳಿದ್ದಾವೆ ಗೊತ್ತಾ ಬ್ಲೌಸ್ಗಳು. ನನಗದನ್ನು ನೋಡ್ತಿದ್ದಂಗೆ ಅತ್ತೆ ನನಗೆ ನೀವೇ ನೆನಪಿಗೆ ಬಂದಿದ್ದು.
ನನಗೆ ನಮ್ಮ ಅತ್ತೆ ಈ ಥರ ಡಿಸೈನ್ ಆಗಿ ಬ್ಲೌಸ್ ಹೊಲಿಸಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅನ್ನಿಸ್ತತೆ. ನಿಜವಾಗ್ಲೂ ನಾನು ಅದನ್ನೇ ಹೇಳೋಣ ಅಂತ ಅನ್ಕೊತಾ ಇದ್ದೀನಿ, ನನಗೆ ಹೇಳೋದಕ್ಕೆ ಆಗಿಲ್ಲ ಅತ್ತೆ. ತುಂಬ ಚೆನ್ನಾಗಿತ್ತು ಅತ್ತೆ ಡಿಸೈನು. ನೀವು ಒಂದು ಕೆಲಸ ಮಾಡಿ ಅತ್ತೆ, ನೀವು ಇನ್ನೊಂದು ಸೀರೆ ತಗೊಂಡ್ಬಿಡಿ. ಅದಕ್ಕೆ ನಾನು ಹೇಳಿ ಡಿಸೈನ್ ಹೊಲಿಸಿ ಅತ್ತೆ. ನಮ್ಮ ಮನೆ ಫಂಕ್ಷನ್ಗೆ ಬಂದವರೆಲ್ಲ ನಿಮ್ಮನ್ನೇ ನೋಡಬೇಕು. ಅಯ್ಯೋ ಈ ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿಸ್ತೆ ಅಂತ ನಿಮ್ಮನ್ನು ಬಂದು ಕೇಳಿಲ್ಲ ಅಂತಂದ್ರೆ ಕೇಳಿ ಅತ್ತೆ. ಅಷ್ಟು ಚೆನ್ನಾಗಿರೋ ಡಿಸೈನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಅನು, ನೀನು ಏನು ಹೇಳ್ತಾ ಇದೀಯಾ? ಹೌದಾ? ಏನು ಮಾಡೋದು ಈಗ? ಆಲ್ರೆಡಿ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಟ್ಟಿದ್ದೀನಿ, ಇಲ್ಲ ಅಂದಿದ್ರೆ ಅಲ್ಲೇ ಕೊಡ್ತಾ ಇದ್ದೆ. ಏನು ಮಾಡೋದು ಇವಾಗ? ಅಯ್ಯೋ ಅದಕ್ಕೆ ಯಾಕತ್ತೆ ಯೋಚನೆ ಮಾಡ್ತೀರಾ? ನಾನಿಲ್ವಾ? ನೋಡಿ ನೀವು ಈಗ ನಿಮ್ಗೆ ಏನತ್ತೆ ಕಮ್ಮಿ ಆಗಿರೋದು? ಏನಪ್ಪ ನೀವು, ನಾನೇನಾದರೂ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ಮಗಳು ಮದುವೆ ಅಂತ ಹೇಳಿ 2-3 ಸೀರೆ ತಗೋತಾ ಇದ್ದೆ ಅತ್ತೆ. ಹೌದಾ? ಹಂಗಂತೀಯಾ? ಹ್ಞೂ ಅತ್ತೆ. ನೀವು ನೋಡಿ, ನೀವು ಇದೇ ಥರ ಅನ್ಕೊತಾ ಇದ್ರೆ ನಾವಿಲ್ಲೇ ಇರಬೇಕಾಗುತ್ತೆ. ಒಂದು ಕೆಲಸ ಮಾಡಿ, ಇವತ್ತು ನಾನು ನೀವು ಇಬ್ಬರು ಹೋಗಿ ಒಂದು ಸೀರೆ ತಗೊಂಡೇ ಬಂದ್ಬಿಡೋಣ ಅತ್ತೆ. ಆ ಬ್ಲೌಸ್ನ ಅದೇ ಡಿಸೈನರ್ ಶಾಪ್ನಲ್ಲಿ ಹೊಲಿಯೋದಕ್ಕೆ ಕೊಡೋಣ. ಆಗ ನೋಡಿ ಎಲ್ಲರೂ ನಿಮ್ಮ ಹೊಗಳಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಬ್ಲೌಸು, ಎಷ್ಟು ಚೆನ್ನಾಗಿದೆ ಸೀರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಇವರು ಅಂತ. ಹೌದಾ? ಸರಿ ಮತ್ತೆ ಬಾ, ಮತ್ತೆ ಈಗಲೇ ಹೋಗೋಣ. ಈಗಲೇ ಹೋಗಿ ಒಂದು ಸೀರೆ ತಗೊಂಡು ಬಂದು ಈಗಲೇ ಬ್ಲೌಸ್ ಹೊಲಿಯಕ್ಕೆ ಕೊಟ್ಟೇ ಬಂದ್ಬಿಡೋಣ. ಅಬ್ಬಾ, ನನ್ನ ಪ್ಲಾನ್ ವರ್ಕ್ ಆಯ್ತು. ಈ ಗ್ಯಾಪಲ್ಲೇ ನಾನು ಒಂದು ಸೀರೆ ತಗೊಂಡೇ ಬರ್ತೀನಿ. ಸರಿ ಅತ್ತೆ, ಆಗಿದೆ. ಹೋಗಿ ರೆಡಿ ಆಗ್ಬಿಟ್ಟು ಬನ್ನಿ, ಬೇಗ ಹೋಗೋಣ. ಹಾಂ ಸರಿ ಆಯಿತು.